ಹಾಯ್ ಹಲೋ ನಮಸ್ಕಾರ. ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ನಿನ್ನೆ ಮ್ಯಾಚ್ ಸೂಪರ್ ಆಗಿತ್ತು. ಆರ್ ಸಿ ಬಿ ವರ್ಸಸ್ ಜಿ ಟಿ ನಿನ್ನೆ ಮ್ಯಾಚ್ ನಡೆದಿತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಟಾಸ್ ಗೆದ್ದಂಥ ಆರ್ ಸಿ ಬಿ ರಜತ್ ಪಟ್ಟಿದಾರ್ 100% ಈ ಮ್ಯಾಚ್ ಟಾಸ್ ಗೆಲ್ತಾರೆ ಅಂತ ಗೊತ್ತಿತ್ತು. ಅದೇ ರೀತಿ ಚೇಸ್ ಮಾಡ್ತಾರೆ ಅಂತಲೂ ಗೊತ್ತಿತ್ತು. ಸೂಪರಾಗಿ ಆಡಿದ್ರು ನಿನ್ನೆ. ಮ್ಯಾಚ್ ಮಾತ್ರ ಸೂಪರಾಗಿ ಆಡಿದ್ರು. ಆರ್ ಸಿ ಬಿ ಅಷ್ಟೇ, ಜಿ ಟಿನೂ ಅಷ್ಟೇ ಸೂಪರಾಗಿ ಟಾಸ್ ಗೆದ್ದಂಥ ಆರ್ ಸಿ ಬಿ ಬೌಲಿಂಗ್ ಮಾಡ್ತು. ಬೌಲಿಂಗ್ ಮಾಡಿದ್ರೆ ಆ ಕಡೆ ಜಿ ಟಿ ಓಪನರ್ಸ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಮಾತ್ರ ಅದ್ಭುತವಾಗಿ ಆಡಿದ್ರು. ಸಾಯಿ ಸುದರ್ಶನ್ ಮಾತ್ರ ಒಳ್ಳೆ ಸೂಪರ್ 100 ಹೊಡೆದ್ರು ಅಂತ ಹೇಳ್ಬೋದು. ಎಂಥ ಟೈಮಲ್ಲಿ ಬಂದಂಥ 100 ಅಂದರೆ ಟೀಮ್ಗಾಗಲಿ ಅವ್ರಿಗಾಗಲಿ ಸೂಪರಾಗಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಸಾಯಿ ಸುದರ್ಶನ್ ಮಾತ್ರ ಸೂಪರಾಗಿ ಆಡಿದ್ರು. ಇನ್ನು ಗಿಲ್ಲೂ ಅಷ್ಟೇ ಒಂದು ಇದರಲ್ಲಿ ಸಖತ್ತಾಗಿ ಆಡ್ತಾಯಿದ್ರು. ಯಾಕೆಂದರೆ ಇವರಿಬ್ಬರು ಆಡ್ತಾ ಇದ್ದಿದ್ದು ಆಟ ನೋಡ್ಕೊಂಡ್ರೆ 100% 220 ಆರ್ 230 ಬರುತ್ತೆ ಅಂದ್ಕೊಂಡಿದ್ದು ಸ್ಕೋರ್. ಬಟ್ ಲಾಸ್ಟ್ 4 ಓವರ್ಸಲ್ಲಿ ಆರ್ ಸಿ ಬಿ ಒಳ್ಳೆ ಕಮ್ಬ್ಯಾಕ್ ಮಾಡಿಬಿಟ್ಟು ಅವ್ರನ್ನ 105ಗೆ 205ಗೆ ಕಟ್ ಹಾಕುತ್ತೆ. ಒಳ್ಳೆ ಸ್ಕೋರ್ ಆಗುತ್ತೆ. ಬಟ್ ಅದು ಚಿನ್ನಸ್ವಾಮಿನಲ್ಲಿ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು ಹೊಡೆಯೋದಕ್ಕೆ. ಅದ್ಭುತವಾಗಂತ ಇದು ನಿನ್ನೆ ಫಿಲ್ ಸಾಲ್ಟ್ ಇರಲಿಲ್ಲ, ಹಾಗಾಗಿ ಜೇಕಬ್ ಬೆಥೆಲ್ ಅವ್ರು ಬಂದರು. ಸೂಪರ್ ಆಗಿತ್ತು. ಬಟ್ ಚಾನ್ಸ್ ಸಿಗುತ್ತೆ ಅಂತ 100% ಗೊತ್ತಿತ್ತು. ಬಟ್ ನಿನ್ನೆ ಚಾನ್ಸ್ ಸಿಕ್ತು ಜೇಕಬ್ ಬೆಥೆಲ್ ಅವ್ರಿಗೆ. ಸಖತ್ತಾಗಿ ಆಡಿದ್ರು. ಬಟ್ ಬಂದಿತ್ತ ಅಂತ ಬೇಗನೆ ಅವ್ರು ಔಟ್ ಆಗಿಬಿಟ್ರು. 14 ರನ್ಸ್ ಏನೋ ಮಾಡ್ತಾರೆ. ಬಟ್ ಆಡ್ದಂಥ ಶಾರ್ಟ್ ಸೆಲೆಕ್ಷನ್ಸ್ ಎಲ್ಲ ಅದ್ಭುತವಾಗಿತ್ತು ಅವ್ರದ್ದು, ಜೇಕಬ್ ಬೆಥೆಲ್ ಅವ್ರದ್ದು. ಇನ್ನು ವಿರಾಟ್ ಕೊಹ್ಲಿದು ಫಸ್ಟ್ ಬಾಲೇ ಕ್ಯಾಚ್ ಕೊಟ್ಬಿಟ್ಟು ಅವರು ಇದಾದ್ರಿಂದ ಕ್ಯಾಚ್ ಬಿಟ್ಟಿದ್ರು ವಾಷಿಂಗ್ಟನ್ ಸುಂದರ್ ಅವರು, ಸಿರಾಜ್ ಅವ್ರ ಬೌಲಿಂಗಲ್ಲಿ. ಬಟ್ ಅದೇ ನಮಗೆ ಪ್ಲಸ್ ಪಾಯಿಂಟ್ ಆಯಿತು ಅನಿಸುತ್ತೆ. ಅರ್ಲಿ ಸ್ಟೇಜಲ್ಲಿ ಏನಾದರೂ 2 ವಿಕೆಟ್ ಬಿದ್ದೋಗ್ಬಿಟ್ಟಿದ್ರೆ ನಮಗೆ ಪವರ್ ಪ್ಲೇನಲ್ಲೇ ತುಂಬ ಕಷ್ಟ ಆಗ್ಬಿಡೋದು. ಯಾಕೆಂದರೆ 205 ರನ್ಸ್ ಏನು ಅಷ್ಟು ದೊಡ್ಡ ಇದಾಗನ್ಸಲ್ಲ ನಮ್ಮ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ ಒಂದು ಟೈಮಲ್ಲಿ ನಾವು ನೋಡಿದ್ದೀವಿ ಲಾಸ್ಟ್ ಮ್ಯಾಚ್ಗಳಲ್ಲೆಲ್ಲ. ಹಂಗಾಗಿ ಒಳ್ಳೆ ಟೈಮಲ್ಲೇ ಕ್ಯಾಚ್ ಬಿಟ್ಟು ಮ್ಯಾಚ್ನೂ ಬಿಟ್ಟರು ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಬಿಡಬೇಕಾ, ಸೂಪರಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. 81 ಏನೋ ಸಮಥಿಂಗ್ ಅನ್ಸುತ್ತೆ ಅಷ್ಟು ರನ್ ಮಾಡಿ ಸೂಪರಾಗೆ ಒಳ್ಳೆ ಇದನ್ನು ಮಾಡಿದ್ರು. ಇನ್ನು ನಮ್ಮ ಟೀಮ್ಗೆ ಇನ್ನು ಪಡಿಕಲ್ ಬಗ್ಗೆ ಹೇಳಬೇಕು ಅಂದರೆ ಸೂಪರ್. ಪಡಿಕಲ್ ಮಾತ್ರ ಬಂದಂಥ ಫಸ್ಟ್ ಬಾಲೇ 6ಇಂದ ಹಿಡಿದು 20 ಬಾಲ್ಗೆ 50 ಹೊಡಿತಾರೆ. ಸೂಪರ್. ವಿರಾಟ್ ಮತ್ತು ಪಡಿಕಲ್ ಏನಾದರೂ ಇನ್ ಕೇಸ್ ಆಡಲಿಲ್ಲ ಅಂದಿದ್ರೆ 100% ಆರ್ ಸಿ ಬಿಗೆ ಸ್ವಲ್ಪ ಬ್ಯಾಕ್ವರ್ಡಲ್ಲಿದ್ದಾಯಿದ್ರು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳ್ಳೆ ಲೈನಪ್ ಇತ್ತು ಬ್ಯಾಟಿಂಗಲ್ಲಿ ಅಷ್ಟೇ. ಬಟ್ ಏನೇ ಸ್ಟ್ರೆಂತ್ ಇದ್ರೂ ಈಗ ಪಡಿಕಲ್ ಔಟ್ ಆಗ್ತಿದ್ದಂಗೆ ವಿರಾಟ್ ಆಗ್ತಿದ್ದಂಗೆ ಜಿತೇಶ್ ಶರ್ಮಾ ಔಟ್ ಆಗ್ತಿದ್ದಂಗೆ ರಜತ್ ಪಟ್ಟಿದಾರು. ಸೊ ಹಾಗಾಗಿ 4 ವಿಕೆಟ್ ಬಿದ್ದುಬಿಟ್ಟು, ಹಾಗಾಗಿ ಕೃಣಾಲ್ ಪಾಂಡ್ಯ ಮತ್ತು ಇವರು ಟೀಮ್ ಡೇವಿಡ್ ಅವರು ಫಿನಿಶ್ ಮಾಡಿಕೊಟ್ರು. ಸೂಪರಾಗಿತ್ತು ಮ್ಯಾಚ್. ಹೇಳಬೇಕು ಅಂದರೆ 7 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದೀವಿ. ಈಗ 10 ಪಾಯಿಂಟ್ಸಲ್ಲಿದ್ದೀವಿ. ಇನ್ನು 2 ಮ್ಯಾಚಲ್ಲಿ ಸೋತಿದ್ದೀವಿ. ಇನ್ನು 7 ಪಾಯಿಂಟ್ಸ್ ಇದೆ. ಇನ್ನು ಯಾವುದೇ ಥರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲೀಗ್ ಮ್ಯಾಚಲ್ಲಿ ನಡೆಯಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಮ್ಯಾಚೇ ಲಾಸ್ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹಾಗಾಗಿ ಇನ್ನು ರಾಯ್ಪುರ್ ಮತ್ತು ಹವೇ ಗೇಮ್ಸೇ ಇರೋದು. ಇನ್ನು ಹೋಮ್ ಮ್ಯಾಚಸ್ ಅಂತ ಅಂದ್ಬಿಟ್ಟು ರಾಯ್ಪುರ್ನಲ್ಲಿ 2 ಮ್ಯಾಚ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಕಂಪ್ಲೀಟು ಬೇರೆ ಬೇರೆ ಸ್ಟೇಟಲ್ಲಿ ಇರುತ್ತೆ, ಬೇರೆ ಬೇರೆ ಟೀಮ್ಗಳ ಜೊತೆ. ಸೂಪರ್ ಆಗಿರುತ್ತೆ. ಆರ್ ಸಿ ಬಿ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇನ್ನು ಜಸ್ಟ್ ಇನ್ನೊಂದು 3 ವಿನ್ಸ್ ಆದರೆ ಕ್ವಾಲಿಫೈ 100% ಈಸಿಯಾಗಿ ಬರುತ್ತೆ. ಇನ್ನು 7 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ರೆ ನೋಡೋಣ. ಆರ್ ಸಿ ಬಿ 100% ಕ್ವಾಲಿಫೈ ಹೋಗ್ತಾರೆ. ಬಟ್ ಕ್ವಾಲಿಫೈ ಹೋಗೋದು ದೊಡ್ಡದಲ್ಲ. ಲಾಸ್ಟ್ ಸೀಸನ್ ಮಾಡ್ದಂಗೆ ಫಸ್ಟು ಸೆಕೆಂಡಿಗೆ ಬಂದರೆ ಮಾತ್ರ ಟ್ರೋಫಿ ಗೆಲ್ಲೋ ಅಂತ ಚಾನ್ಸ್ ಇರೋದು ಯಾವುದೇ ಟೀಮ್ಗಾಗಲಿ. ಹಾಗಾಗಿ ನಮ್ಮದು ಯಾವುದೇ ಇದ್ರೂ ಟಾರ್ಗೆಟ್ ಇದ್ದರೂ ಫಸ್ಟ್ ಇಲ್ಲ ಸೆಕೆಂಡ್ ಪ್ಲೇಸಲ್ಲೇ ಇರಬೇಕು. ಹಾಗಾಗಿ ಸೂಪರ್ ಆಗಿರುತ್ತೆ ಮ್ಯಾಚ್ಗಳು. ಇನ್ನು ಹೇಳಬೇಕು ಅಂದರೆ ಮತ್ತು ನಿನ್ನೆ ಒಳ್ಳೆ ದಾಖಲೆಗಳು ಆಯಿತು. ವಿರಾಟ್ ಕೊಹ್ಲಿ ಅವರ 800 4ನ ಹೊಡೆದಿದ್ದಾರೆ, ಮತ್ತು 300 6ನ ಹೊಡೆದಿದ್ದಾರೆ. ಮತ್ತು ಚಿನ್ನಸ್ವಾಮಿನಲ್ಲಿ ನಿನ್ನೆ ಬಂದಂಥ 50 ವಿನ್ ಆಗುತ್ತೆ. 101 ಮ್ಯಾಚ್ಗೆ 52% ವಿನ್ನಿಂಗ್ ಇದೆ. ಸೂಪರ್ ಆಗಿತ್ತು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಅಷ್ಟೇ ಸಖತ್ತಾಗಿತ್ತು. ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.